ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಆಫ್ಟರ್ 1.5 ಇಯರ್ಸ್ ಕ್ರಂಚೀಸನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ನನಗೂ ಕೂಡ ನೆನಪಿರಲಿಲ್ಲ ಮೆಷರ್ಮೆಂಟ್ಸ್ ಎಲ್ಲ, ಬಟ್ ಅವರು ರೆಗ್ಯುಲರ್ ಆಗಿ ನನ್ನ ಹತ್ರ ನಂದು BS ಕ್ಲಾಸೆಟ್ ಪೇಜಲ್ಲಿ ಸೇಲ್ ಮಾಡ್ತಾ ಇರುವಾಗ ಅವ್ರು ಪರ್ಚೇಸ್ ಮಾಡ್ತಿದ್ರು 10 ಕ್ರಂಚೀಸ್ ಅಂದ್ಕೊಂಡು. ಸೊ ಈ ಸಲ ಕೂಡ ಹಾಗೆ 10 ಕ್ರಂಚೀಸ್ ಬೇಕು ಭಾಗ್ಯ ಅಂತ ಹೇಳಿದರು. ಸೊ ನಾನು ಫಸ್ಟಿಗೆ ಕೂತ್ಕೊಂಡು ಸ್ಟಿಚ್ ಮಾಡಿದೆ, ಅವತ್ತು ಫ್ರೀ ಕೂಡ ಇತ್ತು ಅಂತ. ಆ್ಯಂಡ್ ಹೇರ್ ಬೋಸ್, ಹೇರ್ ಕ್ಲಿಪ್ಸ್ ಅದನ್ನೆಲ್ಲ ಮಾಡ್ತೀನಿ, ಬಟ್ ಇವಾಗ ಅದು ಸ್ವಲ್ಪ ಕಷ್ಟ ಅನಿಸುತ್ತೆ. ಇದು ಓಕೆ, ಇದು ಸ್ವಲ್ಪ ಈಸಿ ಇದೆ. ಆ್ಯಂಡ್ ಸ್ಟಾರ್ಟಿಂಗ್ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ತುಂಬ ಜನ ಕಾಮೆಂಟ್ ಮಾಡ್ತಿದ್ರಿ, ನಮಗೂ ಹೇಳಿಕೊಡಿ ಪ್ಲೀಸ್ ಅಂದ್ಕೊಂಡು. ಅದಾದ್ರ ಮೇಲೆ ಅವರಿಗೆ ಬೇಜಾರು ಬಂದು, ಇನ್ನು ನಾವು ಕೇಳಲಿಕ್ಕೆ ಹೋಗಲ್ಲ, ನೀವು ಹಾಕೋದು ಇಲ್ಲ ವಿಡಿಯೋಸ್, ನಮಗೆ ಗೊತ್ತು ಹಾಗೆ ಹೀಗೆ ಅಂತ. ಸೊ ಇವಾಗ ಯಾರಾದರೂ ವಿಡಿಯೋ ನೋಡಿಕೊಂಡು ನಿಮಗೆ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ, ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಈಸಿ ಇದೆ ಕ್ರಂಚಿ ಸ್ಟಿಚಿಂಗ್. ನಿಮ್ಗೆ ಯಾವ ಕಲರ್ ಬೇಕು, ವೇಸ್ಟ್ ಕ್ಲಾತಿಂದ ಕೂಡ ಮಾಡಿಕೊಂಡು ಯೂಸ್ ಮಾಡ್ಬೋದು ಹೇರಿಗೆ. ಸೊ ಈ ಥರ 10 ಕ್ರಂಚೀಸನ್ನು 1.5 ಇಯರ್ಸ್ ನಂತರ ಸ್ಟಿಚ್ ಮಾಡಿದೆ. ಅದಾದಮೇಲೆ ಎಂತ ಗೊತ್ತಾ, ಇದು ಕೊಲಾಬ್ರೇಷನಿಗೆ ಬಂದಿದ್ದಾಯ್ತಾ, ಇಲ್ಲಿ ಫ್ರೀ ಟ್ರಯಲ್ಲಿಗೋಸ್ಕರ ಇಬ್ಬರನ್ನು ಕೂರಿಸ್ಕೊಂಡಿದ್ದೆ. ಇವ್ರಿಗೆ ಮಾತಾಡಲಿಕ್ಕೂ ಆಗ್ತಿಲ್ಲ. ಇಲ್ಲಿ ನೋಡಿ, ಅದು ಮೇಲ್ಗಡೆ ಟೀತ್ ವೈಟ್ ಆಗುತ್ತಂತೆ. ನಾನು ಟ್ರೈ ಮಾಡಿದೆ ಆಯ್ತಾ, ಒಳ್ಳೆ ರಿಸಲ್ಟ್ ಇದೆ. ಓಕೆ, ಇವಳು ನೋಡಿ ದೊಡ್ಡಮ್ಮನ್ ಬಂದಿದ್ದರಿಂದ ವಿಡಿಯೋ ಮಾಡಲಿಲ್ಲ. ಯಾವತ್ತು ಬಂದಿದ್ದು ನೀನು? ಯಾವತ್ತು ಬಂದಿದ್ದು ಹೇಳು? ಗುರುವಾರ. ಇವತ್ತು ಶನಿವಾರವಾ? ಹಾಂ, ಇವತ್ತು ಶನಿವಾರ. 2 ದಿನ ಆಯ್ತು ವಿಡಿಯೋ ಮಾಡಲಿಲ್ಲ, ಎಂಥದ್ದು ಮಾಡಲಿಲ್ಲ. ನನಗೆ ಮನಸ್ಸಿರಲಿಲ್ಲ ವಿಡಿಯೋ ಮಾಡಿ. ಇವತ್ತು ಚಪಾತಿ ತಿನ್ಲಿಕ್ಕಾಗೋದಿಲ್ಲ. ಇವತ್ತು ರಾತ್ರಿಗೆ ಇದು ಎಂತ ಪಾನಿಪುರಿ ತರಿಸಿದ್ದೆ. ಮೊನ್ನೆ ಗಣೇಶ್ ಗ್ರ್ಯಾಂಡಿಗೆ ಹೋಗಿ ಪಾನಿಪುರಿ ತಿನ್ಲಿಕ್ಕೆ ಅಂತ ಹೋಗಿತ್ತು, ಬಟ್ ಏನಾಯಿತು, ಅಲ್ಲಿ ಇರಲಿಲ್ಲ. ನಾವು ಅದಕ್ಕೋಸ್ಕರ ಹೋಗಿದ್ದು, ಅದೇ ಇರಲಿಲ್ಲ. ಮತ್ತು ಬೇರೆ ಏನೆಲ್ಲ ತೊಗೊಂಡು ಮನೆಗೆ ಬಂದು. ಸೊ ಇವತ್ತು ತಿನ್ಬೇಕನ್ನಿಸ್ತು, ಅದಕ್ಕೆ ಕಾಲ್ ಮಾಡಿದ್ದೀನಿ, ತರಿಸಿದ್ದೀನಿ. ಇಷ್ಟೇ ಗೈಸ್. ಇವತ್ತು ಸ್ಯಾಟರ್ಡೆ ನೈಟ್ ವ್ಲಾಗ್ ಮಾಡ್ತಾ ಇರುವಂಥದ್ದು. ಪಾನಿಪುರಿ ಚೆನ್ನಾಗಿತ್ತು, ಎಷ್ಟೋ ದಿನದ ನಂತರ ತಿಂದಿದ್ದು. ಸೊ ಚೆನ್ನಾಗಿತ್ತು, ಊಟ ಮಾಡಲಿಲ್ಲ ಅಷ್ಟೇ. 1 ಪ್ಲೇಟ್ ಪಾನಿಪುರಿ ತಿಂದಿತ್ತು. ಎಷ್ಟು 7 ಪೂರೀಸ್ ಏನೋ ಬರುತ್ತೆ, ಅದೇ ಹೊಟ್ಟೆ ತುಂಬಿತು. ಆಯಿತು ಗೈಸ್, ಮತ್ತು ನಾಳೆ ಸಂಡೇ. ಸೊ ನೋಡೋಣ, ಅದೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಎಲ್ಲಾದರೂ ಹೋಗೋಣ ಅಂತ ಎಣಿಸ್ಕೊಂಡಿದ್ದೀವಿ. ಎಲ್ಲಾದರೂ ಅಂತ ಹೇಳಿದರು ಅದೇ ಉಡುಪಿಗೆ ಹೋಗಿ ಏನಾದರೂ ಲಂಚಿಗೆ ಎಲ್ಲಾದರೂ ಹೋಗಿ ಬರೋಣ ಅಂತ ಎಣಿಸ್ಕೊಂಡಿದ್ದೀವಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ನಾಳೆ ಮಾರ್ನಿಂಗ್ ಇಂದ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಪ್ಲೀಸ್ ವಾಚ್ ಮಾಡಿ. ಗುಡ್ ನೈಟ್, ಟೇಕ್ ಕೇರ್. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಾಸ್ ಬ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ನಾನು ಏನೇ ಹೊಸ ವಿಡಿಯೋಸ್ ಹಾಕಿದಾಗ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು 12 ಆಗಿದೆ ಅನಿಸುತ್ತೆ. 12ಇಂದ ವಿಡಿಯೋ ಹೀಗೆ ಮಾಡುವ ಅಂತ ಎಣಿಸ್ಕೊಂಡು ತುಂಬ ದಿನ ಆಯಿತು. ಡೈಲಿ ವ್ಲಾಗ್ಸ್ ಎಂಥದ್ದು ಹಾಕಿದೆ. ಕೆಲವೊಂದು ಮೊನ್ನೆ ಎಲ್ಲ ತೆಗೆದು ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ, ಅದನ್ನೆಲ್ಲ ಇದೇ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಮೊನ್ನೆ ಡಿಮಾರ್ಟಿಗೆ ಹೋಗಿದ್ದು, ಲಾಸ್ಟ್ ಟೈಮ್ ಡಿಮಾರ್ಟಿಗೆ ಹೋದಾಗ ತಂದಿದ್ದಲ್ಲ, ಡಿಮಾರ್ಟಿಗೆ ಹೋದಾಗ ಇದು ಕೇಕ್ ಇದು ಬ್ಯಾಟರ್, ಅದು ಪೌಡರ್ ಏನಿದೆ ಅದನ್ನು ತೊಗೊಂಡ್ಬಂದಿತ್ತು. ಬಿಸಾಕ್ತ ಅನ್ಸುತ್ತೆ ಅಲ್ಲ, ಅದು ಚೆನ್ನಾಗಿತ್ತು ಎಲ್ಲ ಗೊತ್ತಿಲ್ಲ. ಇವಾಗ ಮಾಡಿದ್ದೀವಿ. ಇಲ್ಲಿ ನೋಡಿ, ಈ ಥರ ಬಂದಿದೆ. ಅದಕ್ಕೆ ಮೊನ್ನೆ ಲಾಸ್ಟ್ ಟೈಮ್ ಕ್ರಾನ್ಬೆರಿ ಒಂದು ಇದಿತ್ತು. ಸೊ ಅದನ್ನ ಮೇಲೆ ಹೀಗೆ ಗಾರ್ನಿಶಿಂಗಿಗೆ ಹಾಕಿ ಕುಕ್ಕರಲ್ಲಿಟ್ಟು ಮಾಡಿದ್ದು. ಕುಕ್ಕರಲ್ಲ, ಇಂಥದ್ದು ಇಡ್ಲಿ ಪಾತ್ರೆ ಇರುತ್ತಲ್ಲ ಅದರಲ್ಲಿಟ್ಟು ಮಾಡಿದೆ. ಆ್ಯಕ್ಚುಲಿ ಕುಕ್ಕರಲ್ಲಿ ಮಾಡಬೇಕಿತ್ತು, ಆದರೆ ನಾವು ಇಡ್ಲಿ ಪಾತ್ರೆಯಲ್ಲಿ ಮಾಡಿದ್ದು. ನೋಡುವ ಹೆಂಗೆ ಬಂದಿತ್ತು ಅಂತ. ನಾವು ಟೇಸ್ಟ್ ಮಾಡಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆಲ್ಲ. ಯೋ ಕಟ್ಟು ಕರಿ ಗವರ್ಕೈ ಹ್ಯಾಪಿ ಬರ್ತ್ಡೇ ಟು तशी नाही कट कर सुधारांगा तोंड सोडून नी तू हे म्हणजे नाही हां धर टेस्ट घे फोनच घे म्हणून ಸಿಟ್ಕಾವಾನೆ ಚೆನ್ನಾಗಿದೆ. ಪೂರ ಬೇಯಿಸ್ಕೊಂಡು ಕಟ್ಕೊಂಡು ಸಾಕು. ಗುಡ್ ಬಾಯ್. ಅಡ್ಡಿಲ್ಲ. ಫಸ್ಟ್ ಟೈಮ್ ನೀನು ಕೇಕ್ ಮಾಡಿದ್ದಾರೆ. ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಅಂತಿದ್ದೆ. ಹಾಂ, ಸೂಪರ್. ಅಡ್ಡಿಲ್ಲ, ಅಷ್ಟು ಕೇಕ್ ಥರ ಆಗಿಲ್ಲ. ಕೇಕ್ ಥರ ಇಲ್ಲ, ಬಟ್ ಹೆಂಗಿದೆಯೋ
ಅವ್ನು ಕ್ರ್ಯಾನ್ಬೆರಿ ಮಾತ್ರ ತಿಂತಿದ್ರು. ಅವನಿಗೆ ಇದು ಮಾತ್ರ ಇದು ಚೆನ್ನಾಗಿ ಬಂದಿದೆ. ಕ್ರ್ಯಾನ್ಬೆರಿ ಹಿಂಗೆ ತಿನ್ಲಿಕ್ಕೆ ಚೆನ್ನಾಗಾಗಲ್ಲ. ಅದೀಗ ನಾವು ಎಂತ ಮಾಡ್ತಂದ್ರೆ ಹಾಂ ಬೇಯಿಸಿದ್ದಕ್ಕೆ ಈ ಥರ ಸ್ವಲ್ಪ ಉಪ್ಕೊಂಡು ಚೆನ್ನಾಗಾಗಿದೆ. ಇನ್ನಿದೆಯಾ ನೋಡೋದ್ರಲ್ಲಿ. ಹಂಗೆ ಇವತ್ತು ಅಪ್ಪನ ಹತ್ರ ಮಶ್ರೂಮ್ ತರಲಿಕ್ಕೆ ಹೇಳಿದ್ದೀನಿ, ಮಶ್ರೂಮ್ ಮತ್ತು ಪನ್ನೀರು. ಸೊ ಸ್ವಲ್ಪ ರಾತ್ರಿಗೆ ಅಥವಾ ಸಂಜೆಗೆ ಗ್ರೇವಿ ಮಾಡಿತ್ತು. ಹಾಗೆ ಅದಕ್ಕೆ ಚಪಾತಿ ಇಟ್ಟು ಸಂಜೆಗೆ ಅಥವಾ ಮಧ್ಯಾಹ್ನ ಊಟಕ್ಕೆ ಅಂತ. ಇವನಿಗೆ ಇವತ್ತು ರಜೆ, ಮಳೆ ಅಂತೆ. ಮಳೆ ಇದೆ ಸ್ವಲ್ಪ. ಲಾಸ್ಟ್ ಟೈಮ್ ರಜೆ ಕೊಟ್ಟಿದ್ದು ಮಳೆನೇ ಇಲ್ಲ, ಫುಲ್ ಬಿಸಿಲು. ಇದು ಮೊಸರು ಆ್ಯಂಡ್ ಇದು ಸಾರಿ ಮಜ್ಜಿಗೆ, ಕರತೆಚೆ ಕಂಡ್ಮಂಟಚೆ ಹಾಗಲ್ಕಾಯಿ. ಯಾರೋ ಲಾಸ್ಟ್ ಟೈಮ್ ಕಾಮೆಂಟ್ ಮಾಡಿದ್ರು. ಹಾಗಲ್ಕಾಯ್ದು ಬೊಂಡ ಮತ್ತು ಇದು ಕ್ಯಾಪ್ಸಿಕಮ್ ಇದು ಬೊಂಡ ಮಧ್ಯಾಹ್ನ ಊಟಕ್ಕೆ ಅಷ್ಟೇ. ಆ್ಯಂಡ್ ಅಲ್ಲಿ ಅನ್ನ ಆಗ್ತಾ ಇದೆ. ಇಲ್ಲಿ ಇವತ್ತು ಸಾರು, ಎಂಥದ್ದು ಸಾರು ಗೊತ್ತಿಲ್ಲ ನನಗೆಂತ ಅಂತ. ಚೆನ್ನಾಗಾಗಿತ್ತು ಮಾತ್ರ ಇದು ಸಾರು. ಮತ್ತೆ ನನ್ನ ಪುಣ್ಣು ಯೋ ಶಿ ಡ್ರಾಯಿಂಗ್ ತೋರಿಸು. ಎಂತ ಇದು ಕಾಪು ಲೈಟ್ ಹೌಸ್ ಅಲ್ವಾ? ಲಂಚ್ ರೆಡಿ. ಇಲ್ಲಿ ನೋಡಿ ಚಪಾತಿ ಹೀಟ್ ಅಂತ ಒಂದೆರಡೇ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದು ಮಸ್ಟ್ ಇಂದ ಆನಿಯನ್ ಮತ್ತು ಲೆಮನ್, ಸ್ವಲ್ಪ ಬೆಣ್ಣೆ ಇತ್ತು ಅದು ತೊಗೊಂಡೆ. ಆ್ಯಂಡ್ ಅಪ್ಪ ಮಿಲ್ಲಿಂದ ಬರುವಾಗ ಮಶ್ರೂಮ್ ತೊಗೊಂಡು ಬಂದಿದ್ರು. ನಾನು ಮೆಸೇಜ್ ಮಾಡಿ ಹೇಳಿದ್ದೆ ತೊಗೊಂಬಾ ಅಂತ. ಸೊ ಪನ್ನೀರ್ ಮತ್ತು ಮಶ್ರೂಮ್ ತೊಗೊಂಬಂದರು. ಸೊ ಅದನ್ನು ಒಂದು ಫ್ರೈ ಮಾಡಿಕೊಂಡು ಆಯಿಲ್ ಮತ್ತು ಸ್ವಲ್ಪ ಘೀ ಹಾಕಿ ಫ್ರೈ ಮಾಡಿ ಮತ್ತು ಗ್ರೇವಿಗೆ ಆ್ಯಡ್ ಮಾಡಿದೆ. ಸೊ ಇವತ್ತಿನ ಲಂಚ್ ಇದು. ಆ್ಯಂಡ್ ಇವತ್ತು ನೋಡಿ ರಜೆ ಅಂತ ಹೇಳಿದ್ದು ಅಲ್ಲ, ಇವತ್ತು ಸ್ವಲ್ಪ ಕೂಡ ಮಳೆ ಇಲ್ಲ. ಬೆಳಿಗ್ಗೆ ಒಂದು ಸ್ವಲ್ಪ ಮಳೆ ಬಂತು, ಮತ್ತು ನೋ ಮಳೆ. ಇವಾಗ ಲಂಚ್ ಮುಗಿಸಿ ಮತ್ತೆ ಸಿಗ್ತೀನಿ, ಬಾಯ್. ಹಾಗೆ ಇವತ್ತು ನೈಟ್ ಊಟಕ್ಕೆ KFC ಇಂದ ತರಿಸಿದ್ದೆ. ಬಿಕಾಸ್ ಇವತ್ತು ಲಾಸ್ಟ್ ಡೇ, ನಾಳೆಯಿಂದ ಎಂಥದ್ದು ಶ್ರಾವಣ ಎಂಥದ್ದು ಸ್ಟಾರ್ಟ್ ಆಗುತ್ತಂತೆ. ಅದಕ್ಕೆ ಇದು ಎಂಥ ಇದು ಏನೋ ಇತ್ತು ವಿಂಗ್ಸ್, ವೆಜ್ ಅಂತ ಎಣಿಸ್ಕೊಳ್ಳಿ, ವೆಜ್ ವಿಂಗ್ಸ್. ಆ್ಯಂಡ್ ಇದು ರೈಸ್ ಬೌಲ್ ವಿತ್ ಪಾಪ್ಕಾರ್ನ್ ಇರುತ್ತೆ, ಚೆನ್ನಾಗಿರುತ್ತೆ. ನೋಡೋಣ ಇವತ್ತು ಹೆಂಗಿರುತ್ತೆ ಅಂತ. ಅವ್ರು ಒಂದೊಂದು ಸತಿ ಒಂದೊಂದು ಕೊಡ್ತಾರೆ. ಆ್ಯಂಡ್ ಇದು ತರಿಸಿದೆ ಅಂತ, ಅದು ಪಾಪ್ಕಾರ್ನ್ ತರಿಸಿದ್ದು ಮತ್ತೊಂದು, ಅಂದರೆ ಇದು ಕಾಂಬೋದಲ್ಲಿ ಇತ್ತು. ಸೊ ಇದು ಒಂದು ಮತ್ತು ಇದು ತರಿಸಿದ್ದು ಸಾಕಾಗತ್ತೆ. ಸೊ ಇವತ್ತಿನ ಡಿನ್ನರ್ ಡನ್. ಆ್ಯಕ್ಚುಲಿ ಚೆನ್ನಾಗಿರುತ್ತೆ, ನನಗೆ ಇಷ್ಟ. ಬಟ್ ತಿಂದರೆ ಹೀಟ್ ಆಗುತ್ತೆ, ಅದಕ್ಕೆ ಜಾಸ್ತಿ ತಿನ್ನೋದಿಲ್ಲ, ಅಪರೂಪಕ್ಕೆಲ್ಲಾದರೂ. ನಾನು ನಾನ್ ವೆಜ್ ತಿಂದ ತುಂಬ ಟೈಮ್ ಆಯಿತು ಗೈಸ್. ತುಂಬ ಅಂದರೆ ತುಂಬ ಹೀಟ್ ಆಗುತ್ತೆ ಅಂತ ಜಸ್ಟ್ ತರಿಸಿದ್ರು ಕೂಡ ಗ್ರೇವಿ ಮಾತ್ರ ತಿಂತಿದ್ದೆ, ಪೀಸ್ ತಿಂತಿರಲಿಲ್ಲ. ಅದಕ್ಕೆ ಇವತ್ತು ಒಂದು ದಿನ ತಿಂದು ಮುಗಿಸಿ ಇನ್ನು 1 ಮಂತ್ ಬಿಟ್ಟು. ನಾನ್ ವೆಜ್ ಬಿಟ್ಟರೆ ನಿಜವಾಗ್ಲೂ ಸ್ಕಿನ್ ಎಷ್ಟು ಕ್ಲಿಯರ್ ಇರುತ್ತೆ ಗೊತ್ತಾ. ನನಗಂತೂ ಹಾಗೆ ಆ್ಯಕ್ನಿ ಆಗೋದೇ ನಾನ್ ವೆಜ್ ತಿಂದಾಗ, ಫುಲ್ ಹೀಟ್ ಆಗುತ್ತೆ ಬಾಡಿ. ಸೊ ಅಷ್ಟೇ. ಇದು ಒಂದು ಪುಟ್ಟ ವ್ಲಾಗ್ ಆಗಿತ್ತು. ಸಾರಿ ಬ್ಲರ್ ಬರ್ತಿದೆ ಅನಿಸುತ್ತೆ, ಲೈಟಿಂಗ್ ಸರಿ ಇಲ್ಲ. ಆ್ಯಂಡ್ ಈ ವ್ಲಾಗನ್ನು ನಾನು ಆದರೆ ನಾಳೆ ಕಂಟಿನ್ಯೂ ಮಾಡ್ತೀನಿ. ಚೂಡಿ ಪೂಜೆದೇನಾದರೂ ಇದ್ದರೆ ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡ್ತೀನಿ. ಇಲ್ಲ ಅಂದರೆ ಮತ್ತೊಂದು ಚೆನ್ನಾಗಿರುವಂತಹ ಕಾಂಟೆಂಟ್ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ಲವ್ ಯು ಆಲ್, ಟೇಕ್ ಕೇರ್.